ಅಗಲಿ 3 ವರ್ಷ ಉರುಳಿದ್ರೂ ಅಪ್ಪು ನೆನಪು ಮಾತ್ರ ಅಭಿಮಾನಿಗಳ ಮನದಲ್ಲಿ ಮಾಸಿಲ್ಲ. ಅಪ್ಪು 50ನೇ ಜನ್ಮದಿನವನ್ನ ದೊಡ್ಡಮನೆ ಅಭಿಮಾನಿಗಳು ಹಬ್ಬದಂತೆ ಆಚರಿಸಿದ್ರು. ದೊಡ್ಡಮನೆಯ ರಾಜಕುಮಾರ, ಅಭಿಮಾನಿಗಳ ಪಾಲಿನ ಯುವರಾಜ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗಿಂದು 50ನೇ ಹುಟ್ಟು ಹಬ್ಬದ ಸಂಭ್ರಮ. ಹೀಗಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿ ಬಳಿ ಬೆಳಗ್ಗೆಯಿಂದಲೇ ಅಭಿಮಾನಿಗಳು ಜಮಾಯಿಸಿದ್ರು. ಪುನೀತ್ ಪತ್ನಿ ಅಶ್ವಿನಿ, ಇಬ್ಬರು ಮಕ್ಕಳು ಶಿವರಾಜ್ ಕುಮಾರ್, ರಾಘಣ್ಣ ಸೇರಿ ದೊಡ್ಡಮನೆ ಕುಟುಂಬ ಅಪ್ಪು ನೆಚ್ಚಿನ ತಿಂಡಿ ತಿನಿಸುಗಳನ್ನಿಟ್ಟು ಸಮಾಧಿಗೆ ಪೂಜೆ ಸಲ್ಲಿಸಿತು. ಸಹೋದರಿ ಲಕ್ಷ್ಮಿ ಕಣ್ಣೀರು ಹಾಕುತ್ತಲೇ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಮಾತನಾಡಿದ ಶಿವಣ್ಣ, ಅಪ್ಪು ಇಲ್ಲದೆ ತುಂಬಾ ನೋವಾಗ್ತಿದೆ. 50ನೇ ವರ್ಷದ ಬರ್ತ್ಡೇ ಅಂದಾಗ ಅಪ್ಪು ಇರಬೇಕಾಗಿತ್ತು ಅಂದ್ರು. ತುಂಬಾ ನೆನಪುಗಳಿವೆ. ಚಿಕ್ಕ ಅವನ್ನ ಹುಟ್ಟಿದ ಒಂದು ಸಂಭ್ರಮ ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡಲ್ಲ. ಬಟ್ ಅವ್ನು ಹುದ್ದಾಗ್ತಿದಂಗೆ ಸನಾದಿ ಅಪ್ಪನ ಪ್ರೇಮದ ಕಾಣಿಕೆ. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಸಾವಿರಾರು ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಅಪ್ಪು ಸ್ಮಾರಕಕ್ಕೆ ಆಗಮಿಸಿದ್ರು. ಶ್ರೀ ಮುರಳಿ, ಸಾಧು ಕೋಕಿಲ, ಅನುಶ್ರೀ, ಬಿಗ್ ಬಾಸ್ ಭವ್ಯ ಗೌಡ, ಪ್ರಥಮ್ ಸೇರಿದಂತೆ ಅನೇಕರು ಅಪ್ಪು ಸ್ಮರಿಸಿದ್ರು. ಮಂಗಳಾ ರಾಜ್ಗೋಪಾಲ್, TV9 ಬೆಂಗಳೂರು.